Hi students, welcome to our online video class. So in this video, we shall start with the second chapter, these financial statements of the general insurance companies. So before that, we have to know something about the meaning of general insurance. General insurance is nothing but a contract of indemnity under which, in consideration of the premium payable by the insured, the insurance company undertakes to reimburse the insured for any loss incurred on the happening of an uncertain event. So it covers the risks which are other than the risk of life of the insured. And this general insurance covers fire insurance, marine insurance, miscellaneous insurance, etc. ಸೊ ಜನರಲ್ ಇನ್ಶೂರೆನ್ಸ್ ಅಂದರೆ ಸಾಮಾನ್ಯ ವಿಮೆ ಅಂತ ಅಂದರೆ ಏನಪ್ಪ ಅಂದರೆ ಇದೊಂದು ಕಾಂಟ್ರಾಕ್ಟ್ ಆಫ್ ಇಂಡೆಮ್ನಿಟಿ, ನಷ್ಟಭರ್ತಿ ಒಪ್ಪಂದ. ಸೊ ಇದರಲ್ಲಿ ಈ ಇನ್ಶೂರ್ಡ್ ಕೊಡ್ತಕ್ಕಂಥ ಪ್ರೀಮಿಯಮ್ಗೆ ಪ್ರತಿಫಲವಾಗಿ ಇನ್ಶೂರೆನ್ಸ್ ಕಂಪನಿ ಏನಂತ ಪ್ರಾಮಿಸ್ ಮಾಡುತ್ತೆ ಅಂತ ಅಂದರೆ ಒಂದು ಯಾವುದಾದ್ರೂ ಒಂದು ಅನ್ಸರ್ಟೇನ್ ಇವೆಂಟ್ ಆದಂತಹ ಸಂದರ್ಭದಲ್ಲಿ ಅವರಿಗೆ ಆಗಿರ್ತಕ್ಕಂಥ ಅಂದರೆ ಇನ್ಶೂರ್ಡ್ಗೆ ಆಗಿರ್ತಕ್ಕಂಥ ಹಾನಿಯನ್ನು ತಾನು ತುಂಬಿಕೊಡ್ತೀನಿ ಅಂಥೇಳಿ ಇನ್ಶೂರೆನ್ಸ್ ಕಂಪನಿ ಇಲ್ಲಿ ಒಪ್ಪಿಕೊಂಡು ಅಗ್ರಿಮೆಂಟನ್ನು ಮಾಡ್ಕೊಂಡಿರುತ್ತೆ. ಸೊ ಇದು ಸಾಮಾನ್ಯವಾಗಿ ಲೈಫ್ ರಿಸ್ಕನ್ನು ಹೊರತುಪಡಿಸಿ ಉಳಿದಿರ್ತಕ್ಕಂಥ ಎಲ್ಲ ರೀತಿಯ ಇನ್ಶೂರೆನ್ಸ್ ರಿಸ್ಕ್ಗಳನ್ನು ಇದು ಒಳಗೊಂಡಿರುತ್ತೆ. ಇದರಲ್ಲಿ ಫೈರ್ ಇನ್ಶೂರೆನ್ಸ್ ಬರುತ್ತೆ, ಮೆರಿನ್ ಇನ್ಶೂರೆನ್ಸ್ ಬರುತ್ತೆ, ಮಿಸಲೇನಿಯಸ್ ಇನ್ಶೂರೆನ್ಸ್ ಅಂತ ಬರುತ್ತೆ. ಈ ಥರ ಬಹಳಷ್ಟು ಮುಖ್ಯವಾಗಿ 3 ವಿಧಗಳು ಬರ್ತದೆ. There are various terms which are used in general insurance business. So in addition to the various terms which were discussed in life insurance business, the following terms are going to be used in connection with general ಇನ್ಶೂರೆನ್ಸ್. ನಾವೀಗಾಗಲೇ ಲೈಫ್ ಇನ್ಶೂರೆನ್ಸ್ದಲ್ಲಿ ಬರ್ತಕ್ಕಂಥ ವಿವಿಧ ಪದಗಳ ಅರ್ಥಗಳನ್ನು ನಾವು ನೋಡ್ಕೊಂಡಿದ್ದೀವಿ. ಅದ್ರ ಜೊತೆಗೆ ಇಲ್ಲೇನು ಅಂತಂದರೆ ಇದು ಜನರಲ್ ಇನ್ಶೂರೆನ್ಸ್ದಲ್ಲಿ ಕೆಳಗಿನ ಕೆಲವೊಂದು ಟರ್ಮ್ಸ್ಗಳು ಕೂಡ ಇಲ್ಲಿ ಬಳಕೆಗೆ ಬರ್ತದೆ. ಸೊ ಮೊದಲನೇದಾಗಿ ಏನಪ್ಪ ಅಂತಂದರೆ ಬೋನಸ್ ಇನ್ ರಿಡಕ್ಷನ್ ಆಫ್ ಪ್ರೀಮಿಯಮ್ ಅಂತ. ಸೊ ಹಂಗಂದರೆ ಏನು? ಸಾಮಾನ್ಯವಾಗಿ ದಟ್ ಈಸ್ ದ ಪಾಲಿಸೀಸ್ issued under general insurance, they are for a period of 1 year. These policies may be further renewed by the insured with the same insurance company or with any other insurance company. So in such case, it is the practice of the companies to grant some rebate in premium amount on such renewal, provided that no claim was made in the previous year. So this rebate is termed as bonus in reduction of premium. ಸಾಮಾನ್ಯವಾಗಿ ಈ ಜನರಲ್ ಇನ್ಶೂರೆನ್ಸ್ ಅಂತ ಅಂದರೆ ಇದು 1 ವರ್ಷದ ಅವಧಿಯ ಇದು ಪಾಲಿಸೀಸ್ಗಳು. ಈ ಪಾಲಿಸೀಸ್ಗಳನ್ನು ಇನ್ಶೂರ್ಡ್ ಏನು ಮಾಡ್ಬೋದು ಅಂತಂದರೆ ಅವನು ಒಂದೇ ಕಂಪನಿ ಹತ್ತಿರ ಮಾಡಿಸ್ಬೋದು ಆ ಇನ್ಶೂರೆನ್ಸು, ಅಥವಾ ಬೇರೆ ಬೇರೆ ಕಂಪನಿಗಳ ಹತ್ರ ಮಾಡಿಸ್ಬೋದು. ಒಂದು ವೇಳೆ ಒಂದೇ ಕಂಪನಿ ಹತ್ತಿರ ಮಾಡಿಸ್ದ ಅಂತಂದರೆ ಅಂಥ ಸಂದರ್ಭದಲ್ಲಿ ಹಿಂದಿನ ವರ್ಷದಲ್ಲಿ ಕ್ಲೇಮ್ ಅಮೌಂಟನ್ನು ಪಡೆದಿಲ್ಲ ಇವನು ಪಾಲಿಸಿದಾರ ಅಂತ ಅಂದರೆ ಅಂಥ ಸಂದರ್ಭದಲ್ಲಿ ಇನ್ಶೂರೆನ್ಸ್ ಕಂಪನಿ ಏನು ಮಾಡ್ತದೆ ಅಂತಂದರೆ ಒಂದು ರಿಬೇಟನ್ನು ಕೊಡ್ತದೆ. ಅವನಿಂದ ಪ್ರೀಮಿಯಮನ್ನು ಪಡಿಬೇಕಾದಂಥ ಸಂದರ್ಭದಲ್ಲಿ ಸ್ವಲ್ಪ ರಿಬೇಟನ್ನು ಕೊಡ್ತದೆ, ಅಂದರೆ ಒಂದು ರಿಯಾಯಿತಿಯನ್ನು ಕೊಡ್ತದೆ. ಯಾಕೆ ಅಂತಂದರೆ ಕ್ಲೇಮ್ ಪಡೆದಿಲ್ಲ ಅಂಥೇಳಿ ಅವನಿಗೆ ಒಂದು ಸ್ವಲ್ಪ ರಿಬೇಟನ್ನು ಕೊಡ್ತದೆ. ಒಂದು 10%, 5% ಅಷ್ಟು ರಿಬೇಟನ್ನು ಕೊಡುತ್ತೆ. ಸೊ ಇಂಥ ಒಂದು ರಿಬೇಟನ್ನು ನಾವು ಬೋನಸ್ ಇನ್ ರಿಡಕ್ಷನ್ ಆಫ್ ಪ್ರೀಮಿಯಮ್ ಅಂತ. ಸೊ ಅವನು ಆ್ಯಕ್ಚುಲಿ $1,000 ಪ್ರೀಮಿಯಮ್ ಕೊಡಬೇಕಾಗಿರುತ್ತೆ. ಹಿಂದಿನ ವರ್ಷ ಇವನು ಕ್ಲೇಮ್ ಅಮೌಂಟನ್ನು ಪಡೆದಿಲ್ಲ, ಪ್ರೀಮಿಯಮ್ ಕಟ್ಟಿರ್ತಾನೆ, ಆದರೆ ಕ್ಲೇಮ್ ಅಮೌಂಟ್ ಇವನಿಗೆ ಬಂದಿರಲ್ಲ, ಅಂದರೆ ಘಟನೆ ಆಗಿರೋದಿಲ್ಲ, ಕ್ಲೇಮ್ ಅಮೌಂಟ್ ಪಡೆದಿರೋದಿಲ್ಲ. ಸೊ ಅಂಥ ಸಂದರ್ಭದಲ್ಲಿ ಒಂದು $50 $100 ಅವನಿಂದ ನೆಕ್ಸ್ಟ್ ಇಯರ್ ಪ್ರೀಮಿಯಮ್ದಲ್ಲಿ ಅಷ್ಟನ್ನು ಬಿಟ್ಟು ಇನ್ಶೂರೆನ್ಸ್ ಕಂಪನಿಯವರು ಇದನ್ನು ತೊಗೊಳ್ತಾರೆ. ಸೊ ಅದಕ್ಕೆ ನಾವು ಏನು ಹೇಳ್ತೀವಿ, ಬೋನಸ್ ಇನ್ ರಿಡಕ್ಷನ್ ಆಫ್ ಪ್ರೀಮಿಯಮ್ ಅಂತ. ಇನ್ನೊಂದೇನು ಅಂತಂದರೆ ಜನರಲ್ ಇನ್ಶೂರೆನ್ಸ್ನಲ್ಲಿ ಬರ್ತಕ್ಕಂಥ ಇನ್ನೊಂದು ಪ್ರಮುಖವಾಗಿರ್ತಕ್ಕಂಥ ಒಂದು ಟರ್ಮ್ ಅಂತಂದರೆ ರಿಸರ್ವ್ ಫಾರ್ ಅನ್ಎಕ್ಸ್ಪೈರ್ಡ್ ರಿಸ್ಕ್ ಅಂತೇಳಿ. ಸೊ ಯೂಸುವಲಿ ದ ಜನರಲ್ ಇನ್ಶೂರೆನ್ಸ್ ಪಾಲಿಸೀಸ್ ಆರ್ ಇಶ್ಯೂಡ್ ಫಾರ್ ಎ ಶಾರ್ಟರ್ ಪೀರಿಯಡ್ ಆಫ್ 12 months. ಸಾಮಾನ್ಯವಾಗಿ ಇವುಗಳನ್ನು ಈ ಜನರಲ್ ಇನ್ಶೂರೆನ್ಸ್ ಪೀರಿಯಡ್ ಪಾಲಿಸೀಸ್ಗಳನ್ನು 12 ತಿಂಗಳುಗಳ ಅವಧಿಗೆ ಇಶ್ಯೂ ಮಾಡಿರ್ತಾರೆ. The premiums are received by the company on different dates on all such policies during the period of those 12 months. ಸಾಮಾನ್ಯವಾಗಿ ಅಂಥ ಬೇರೆ ಬೇರೆ ಪಾಲಿಸೀಸ್ಗಳ ಮೇಲೆ ಬೇರೆ ಬೇರೆ ದಿನಾಂಕದಂದು ಈ 12 ತಿಂಗಳ ಅವಧಿಯಲ್ಲಿ ಬೇರೆ ಬೇರೆ 1ನೇ ತಾರೀಕು ಇರ್ಬೋದು, ಜನವರಿ ಇರ್ಬೋದು, ಇನ್ನೊಂದು ಫೆಬ್ರವರಿ ಇರ್ಬೋದು, ಇನ್ನೊಂದು ಮಾರ್ಚ್ ಇರ್ಬೋದು, ಇನ್ನೊಂದು ನವಂಬರ್ ಇರ್ಬೋದು, ಹೀಗೆ ಇನ್ನೊಂದು ಬೇರೆ ಬೇರೆ ಅವಧಿಗಳಲ್ಲಿ ಪಾಲಿಸಿಗಳನ್ನು ಮಾಡಿಸಿರ್ತಾರೆ. ಸೊ ಅದ್ರ ಪ್ರಕಾರ ಪ್ರೀಮಿಯಮನ್ನು ರಿಸೀವ್ ಮಾಡಿರ್ತಾರೆ. ಅಟ್ ದ ಕ್ಲೋಸ್ ಆಫ್ ದ ಇಯರ್, ಆದರೆ ವರ್ಷದ ಕೊನೆಯಲ್ಲಿ ಏನು ಮಾಡಬೇಕು, ದ ರಿಸ್ಕ್ ರಿಮೈನ್ಸ್ ಅನ್ಎಕ್ಸ್ಪೈರ್ಡ್ ಆನ್ ಆಲ್ ಸಚ್ ಪಾಲಿಸೀಸ್. ಆ ಎಲ್ಲ ಪಾಲಿಸೀಸ್ಗಳ ಮೇಲೆ ರಿಸ್ಕ್ ಅನ್ಎಕ್ಸ್ಪೈರ್ ಆಗಿರುತ್ತೆ, ಎಕ್ಸ್ಪೈರ್ ಆಗಿರೋದಿಲ್ಲ, ರಿಸ್ಕ್ ಹಾಗೇ ಇರ್ತದೆ. ಸೊ ದೇರ್ಫೋರ್ ದ ಎಂಟೈರ್ ಅಮೌಂಟ್ ಆಫ್ ಪ್ರೀಮಿಯಮ್ ರಿಸೀವ್ಡ್ ಡ್ಯೂರಿಂಗ್ ದಟ್ ಇಯರ್ ಆನ್ ದೀಸ್ ಪಾಲಿಸೀಸ್ where the risk is not yet expired cannot be treated as income of the current year only.
ಸೊ ಅಂಥ ಸಂದರ್ಭದಲ್ಲಿ ಅವುಗಳ ಮೇಲಿನ ರಿಸ್ಕ್ ಪೂರ್ತಿ ಎಕ್ಸ್ಪೈರ್ ಆಗಿಲ್ಲ, ಮುಗ್ದಿಲ್ಲ. ರಿಸ್ಕ್ ಎಕ್ಸ್ಪೈರ್ ಆದರೆ ಮಾತ್ರ ಆ ಬಂದಿರತಕ್ಕಂಥ ಪ್ರೀಮಿಯಂ ಅಮೌಂಟನ್ನು ನಾವು ಇನ್ಕಮ್ ಅಂತ ಕನ್ಸಿಡರ್ ಮಾಡ್ಬೋದು. ಆದರೆ ರಿಸ್ಕ್ ಎಕ್ಸ್ಪೈರ್ ಆಗದೇ ಇರೋದ್ರಿಂದ ಆ ರೀತಿ ಅಂಥ ಪಾಲಿಸೀಸ್ಗಳ ಮೇಲೆ ನಾವು ರಿಸೀವ್ ಮಾಡಿರ್ತಕ್ಕಂಥ ಪ್ರೀಮಿಯಂ ಅಮೌಂಟನ್ನು ನಾವು ಇನ್ಕಮ್ ಅಂಥೇಳಿ ತಿಳ್ಕೊಳೋದಕ್ಕೆ ಸಾಧ್ಯ ಇಲ್ಲ. ಹವೆವರ್ ಇಟ್ ಈಸ್ ನಾಟ್ ಕರೆಕ್ಟ್ ಟು ಅಪೋರ್ಷನ್ ದ ಪ್ರೀಮಿಯಂ ಆನ್ ದ ಬೇಸಿಸ್ ಆಫ್ ದ ಪೀರಿಯಡ್ ಟೇಕಿಂಗ್ ದ ಅನ್ಎಕ್ಸ್ಪೈರ್ಡ್ ಪೀರಿಯಡ್ ಆಫ್ ದ ಪಾಲಿಸೀಸ್ ಬಿಕಾಸ್ ದ ರಿಸ್ಕ್ ಡಸ್ ನಾಟ್ ಡಿಪೆಂಡ್ ಅಪಾನ್ ಸಚ್ ಪೀರಿಯಡ್. ಸೊ ಈ ಒಂದು ಇದನ್ನು ಇನ್ಕಮನ್ನು ಇಲ್ಲಿ ಆ ಒಂದು ಪ್ರೀಮಿಯಮನ್ನು ನಾವು ಅವಧಿಯನ್ನು ಆಧಾರವಾಗಿಟ್ಟು ಕೂಡ ಹಂಚ್ಕೊಳಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂತಂದರೆ ಇನ್ನು ವರ್ಷದ್ದು ಇಸ್ಕೊಂಡಿದ್ದೀವಿ, ಇನ್ನು 3 ತಿಂಗಳು ಇದೆ, ಸೊ ಹಾಗಾಗಿ 3 ತಿಂಗಳದ್ದು ಮಾತ್ರ ನಾವು 7 ತಿಂಗಳದಾಗಲೇ ಇನ್ಕಮ್ ಗಳಿಸ್ಬಿಟ್ಟಿದ್ದೀವಿ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂತಂದರೆ ಈ ರಿಸ್ಕ್ ಅಂತಕ್ಕಂಥದ್ದು ಅವಧಿಯ ಮೇಲೆ ಡಿಪೆಂಡ್ ಆಗಿರೋದಿಲ್ಲ. ಯಾಕೆ ಅಂತಂದರೆ ವರ್ಷದ ಕೊನೆಯ ದಿವಸನೂ ಕೂಡ ರಿಸ್ಕ್ ಬಂದ್ಬಿಡ್ಬೋದು. ಕೊನೆಯ ದಿವಸ ಪಾಲಿಸಿ ಮೆಚೂರ್ ಇದು ಏನಂದ್ರೆ ಆಕ್ಸಿಡೆಂಟ್ ಆಯಿತು ಅಂತಂದರೂ ಕೂಡ ಇನ್ಶೂರೆನ್ಸ್ ಪ್ರೀಮಿಯಮ್ ಇದು ಕಾಂಪನ್ಸೇಷನನ್ನು ಕೊಡಬೇಕಾಗತ್ತೆ. ಸೊ ಟು ಓವರ್ಕಮ್ ದ ಅಬೌವ್ ಡಿಫಿಕಲ್ಟಿ ಎ ರೀಸನಬಲ್ ಅಮೌಂಟ್ ಆಫ್ ರಿಸರ್ವ್ ಈಸ್ ಕ್ರಿಯೇಟೆಡ್ ಅಟ್ ದ ಕ್ಲೋಸ್ ಆಫ್ ಎವ್ರಿ ಇಯರ್. ಈ ಥರದ ಒಂದು ಸಮಸ್ಯೆಯನ್ನು ಪರಿಹರಿಸಬೇಕು, ಅದಕ್ಕೆ ಪರಿಹಾರ ಮಾಡಬೇಕು ಅಂತೇಳಿ ಏನು ಮಾಡ್ತಾರೆ, ಸಾಮಾನ್ಯವಾಗಿ ಇನ್ಶೂರೆನ್ಸ್ ಕಂಪನಿ ಒಂದು ರೀಸನಬಲ್ ಅಮೌಂಟ್ ಆಫ್ ರಿಸರ್ವನ್ನು ಪ್ರತಿ ವರ್ಷ ಏನು ಅಂದರೆ ಕ್ರಿಯೇಟ್ ಮಾಡ್ತಾ ಹೋಗ್ತದೆ ಟು ಕವರ್ ದ ಅನ್ಎಕ್ಸ್ಪೈರ್ಡ್ ರಿಸ್ಕ್ ಅಟ್ ದ ಫಾಲೋಯಿಂಗ್ ಡೇಟ್ಸ್. ಅಂದರೆ ಆ ಅನ್ಎಕ್ಸ್ಪೈರ್ಡ್ ಆಗಿರ್ತಕ್ಕಂಥ ರಿಸ್ಕನ್ನು ಕವರ್ ಮಾಡೋದಕ್ಕೋಸ್ಕರ ಕೆಳಗಿನ ದರಗಳಲ್ಲಿ ಸಾಮಾನ್ಯವಾಗಿ ಇನ್ಶೂರೆನ್ಸ್ ಕಂಪನಿ ರಿಸರ್ವನ್ನು ಮೇಂಟೈನ್ ಮಾಡ್ತದೆ. ಏನು ಮೆರಿನ್ ಇನ್ಶೂರೆನ್ಸಲ್ಲಿ 100% ಆಫ್ ನೆಟ್ ಪ್ರೀಮಿಯಮಿನ 100%ಅನ್ನು ರಿಸರ್ವ್ ಅಂಥೇಳಿ ಕನ್ಸಿಡರ್ ಮಾಡ್ತಾರೆ ಮೆರಿನ್ ಇನ್ಶೂರೆನ್ಸ್ ಆದರೆ. ಮತ್ತು ಇನ್ನಿತರ ಜನರಲ್ ಇನ್ಶೂರೆನ್ಸ್ದಲ್ಲಿ ಫೈರ್ ಆ್ಯಂಡ್ ಅದರ್ ಜನರಲ್ ಇನ್ಶೂರೆನ್ಸ್ದಲ್ಲಿ 50% ಆಫ್ ದ ನೆಟ್ ಪ್ರೀಮಿಯಮ್ ಏನಿರುತ್ತೆ ಅದರದ್ದು 50%ಅನ್ನು ನಾವು ರಿಸರ್ವ್ ಅಂತೇಳಿ ಕನ್ಸಿಡರ್ ಮಾಡ್ತೀವಿ. ದಿಸ್ ನ್ಯೂ ರಿಸರ್ವ್ ಫಾರ್ ಅನ್ಎಕ್ಸ್ಪೈರ್ಡ್ ರಿಸ್ಕ್ ಕ್ರಿಯೇಟೆಡ್ ಅಟ್ ದ ಎಂಡ್ ಆಫ್ ದ ಕರೆಂಟ್ ಇಯರ್ ಈಸ್ ಶೋನ್ ಆಸ್ ಅ ಲಯಬಿಲಿಟಿ ಇನ್ ದ ಬ್ಯಾಲೆನ್ಸ್ ಶೀಟ್. ವರ್ಷದ ಕೊನೆಯಲ್ಲಿ ಕ್ರಿಯೇಟ್ ಮಾಡಿರ್ತಕ್ಕಂಥ ನ್ಯೂ ರಿಸರ್ವನ್ನು ಅದನ್ನು ಲಯಬಿಲಿಟಿ ಸೈಡಲ್ಲಿ ಬ್ಯಾಲೆನ್ಸ್ ಶೀಟಲ್ಲಿ ತೋರಿಸ್ತಾರೆ. ಆಮೇಲೆ ಇನ್ ದ ಮೀನ್ ವ್ಯಾಲ್ ದ ಡಿಫರೆನ್ಸ್ ಅಮೌಂಟ್ ಬಿಟ್ವೀನ್ ದಿಸ್ ನ್ಯೂ ರಿಸರ್ವ್ ಆ್ಯಂಡ್ ದ ಓಪನಿಂಗ್ ರಿಸರ್ವ್ ಫಾರ್ ಅನ್ಎಕ್ಸ್ಪೈರ್ಡ್ ರಿಸ್ಕ್ ಈಸ್ ಅಡ್ಜಸ್ಟೆಡ್ ಇನ್ ದ ರೆವಿನ್ಯೂ ಅಕೌಂಟ್. ಅಂದರೆ ಈ ಹೊಸದಾಗಿ ವರ್ಷದ ಕೊನೆಯಲ್ಲಿ ನಾವು ಕ್ರಿಯೇಟ್ ಮಾಡಿರ್ತಕ್ಕಂಥ ಹೊಸ ರಿಸರ್ವ್ಗೂ ವರ್ಷದ ಪ್ರಾರಂಭದಲ್ಲಿದ್ದಂತಹ ಹಳೆ ರಿಸರ್ವ್ಗೂ ಅದ್ರ ಮಧ್ಯೆ ಡಿಫ್ರೆನ್ಸನ್ನು ಅದನ್ನು ಸಾಮಾನ್ಯವಾಗಿ ರೆವಿನ್ಯೂ ಅಕೌಂಟಲ್ಲಿ ಅಡ್ಜಸ್ಟ್ಮೆಂಟ್ ಮಾಡ್ತಾರೆ ಅಂತ. ಇನ್ನೊಂದು 3ನೇ ಟರ್ಮ್ ಏನಪ್ಪ ಅಂತಂದರೆ ಅಡಿಷನಲ್ ರಿಸರ್ವ್ ಅಂತ. ಸೊ ದಿಸ್ ಈಸ್ ಎ ಫರ್ದರ್ ರಿಸರ್ವ್ ಫಾರ್ ಅನ್ಎಕ್ಸ್ಪೈರ್ಡ್ ರಿಸ್ಕ್ ಕ್ರಿಯೇಟೆಡ್ ಅಟ್ ದ ಎಂಡ್ ಆಫ್ ದ ಕರೆಂಟ್ ಇಯರ್. ಇದು ಏನು ಅಂತಂದರೆ ಈ ವರ್ಷ ಕೊನೆಗೆ ಕಂಡು ಹಿಡಿದಿರ್ತಕ್ಕಂಥ ನಾವು ಕ್ರಿಯೇಟ್ ಮಾಡಿರ್ತಕ್ಕಂಥ ರಿಸರ್ವ್ ಫಾರ್ ಅನ್ಎಕ್ಸ್ಪೈರ್ಡ್ ರಿಸ್ಕ್ ಇದೆಲ್ಲ ಅದಕ್ಕೆ ಅಡಿಷನ್, ಅದಕ್ಕಿನ್ನೂ ಹೆಚ್ಚಳವಾಗಿ ಇದನ್ನು ಕ್ರಿಯೇಟ್ ಮಾಡ್ತಾರೆ ಟು ಇನ್ ಅಡಿಷನ್ ಟು ದ ರೆಗ್ಯುಲರ್ ರಿಸರ್ವ್ ಫಾರ್ ಅನ್ಎಕ್ಸ್ಪೈರ್ಡ್ ರಿಸ್ಕ್ ಅಂತ. ಸಮ್ ಆಫ್ ದಿ ಕಂಪನೀಸ್ ಕ್ರಿಯೇಟ್ ದ ಅಡಿಷನಲ್ ರಿಸರ್ವ್ ಆಫ್ ಎ ರೀಸನಬಲ್ ಪರ್ಸೆಂಟೇಜ್ ಆನ್ ದ ನೆಟ್ ಪ್ರೀಮಿಯಮ್ ವಿತ್ ಅ ವ್ಯೂ ಟು ಮೇಕ್ ದರ್ ಫೈನಾನ್ಷಿಯಲ್ ಪೊಸಿಷನ್ ಮೋರ್ ಸ್ಟೇಬಲ್ ಆ್ಯಂಡ್ ಸ್ಟ್ರಾಂಗ್. ಕೆಲವೊಂದು ಇನ್ಶೂರೆನ್ಸ್ ಕಂಪನಿಗಳು ತಮ್ಮ ಫೈನಾನ್ಷಿಯಲ್ ಪೊಸಿಷನನ್ನು ಇನ್ನೂ ಸ್ಟೇಬಲ್ ಆಗಿ ಮಾಡಬೇಕು, ಇನ್ನೂ ಸ್ಟ್ರಾಂಗ್ ಆಗಿ ಮಾಡಬೇಕು ಅನ್ನೋ ಐಡಿಯಾದಿಂದ ಏನು ಮಾಡ್ತಾವೆ ಸಾಮಾನ್ಯವಾಗಿ ಅಂತಂದರೆ ಈ ರೆಗ್ಯುಲರ್ ರಿಸರ್ವ್ ಫಾರ್ ಅನ್ಎಕ್ಸ್ಪೈರ್ಡ್ ರಿಸ್ಕ್ ಇರುತ್ತಲ್ಲ ಅದಕ್ಕೆ ಮತ್ತೆ ಅಡಿಷನಲ್ ರಿಸರ್ವನ್ನು ಪ್ರೊವೈಡ್ ಮಾಡ್ತಾ ಹೋಗ್ತಾರೆ. ದಿಸ್ ಅಡಿಷನಲ್ ರಿಸರ್ವ್ ಈಸ್ ಟ್ರೀಟೆಡ್ ಇನ್ ದ ಅಕೌಂಟ್ಸ್ ಇನ್ ದ ಸೇಮ್ ಮ್ಯಾನರ್ ಆ್ಯಸ್ ಇನ್ ದ ಕೇಸ್ ಆಫ್ ರೆಗ್ಯುಲರ್ ರಿಸರ್ವ್ ಫಾರ್ ಅನ್ಎಕ್ಸ್ಪೈರ್ಡ್ ರಿಸ್ಕ್ ಆಲ್ರೆಡಿ ಎಕ್ಸ್ಪ್ಲೇನ್ಡ್. ಈ ಮೇಲೆ ಎಕ್ಸ್ಪ್ಲೇನ್ ಮಾಡಿದ ಹಾಗೆ ರೆಗ್ಯುಲರ್ ಅನ್ಎಕ್ಸ್ಪೈರ್ಡ್ ರಿಸ್ಕ್ ಇರುತ್ತಲ್ಲ ರಿಸರ್ವ್ ಫಾರ್ ಅನ್ಎಕ್ಸ್ಪೈರ್ಡ್ ರಿಸ್ಕ್, ಸೊ ಅದೇ ರೀತಿಯಲ್ಲಿ ಇದನ್ನು ಕೂಡ ಟ್ರೀಟ್ ಮಾಡಲಾಗತ್ತೆ ಅಂತ. ನೆಕ್ಸ್ಟ್ ಟೈಪ್ಸ್ ಆಫ್ ಜನರಲ್ ಇನ್ಶೂರೆನ್ಸ್ ಅಂತ, ಇದರಲ್ಲಿ ಫೈರ್ ಇನ್ಶೂರೆನ್ಸ್ ಅಂತ ಬರುತ್ತೆ. ಸೊ ಇಟ್ ಈಸ್ ಅನ್ ಅಗ್ರಿಮೆಂಟ್ ಅಕಾರ್ಡಿಂಗ್ ಟು ವಿಚ್ ಒನ್ ಪಾರ್ಟಿ ಫಾರ್ ಎ ಕನ್ಸಿಡರೇಷನ್ ಅಂಡರ್ಟೇಕ್ಸ್ ಟು ಇಂಡೆಮ್ನಿಫೈ ದಿ ಅದರ್ ಪಾರ್ಟಿ ಹೂ ಸಫರ್ಸ್ ಎನಿ ಫೈನಾನ್ಷಿಯಲ್ ಲಾಸ್ ಡ್ಯೂ ಟು ಫೈರ್ ಆ್ಯಸ್ ಅಗ್ರೀಡ್ ಬಿಟ್ವೀನ್ ದೆಮ್. ಅಂದರೆ ಇಲ್ಲಿ ಇನ್ಶೂರೆನ್ಸ್ ಕಂಪನಿ ಇನ್ಶೂರ್ಡ್ ಏನಾದರೂ ಬೆಂಕಿ ಆಕಸ್ಮಿಕದಿಂದಾಗಿ ಏನಾದರೂ ಹಾನಿಯನ್ನು ಅನುಭವಿಸ್ತಾ ಅಂದರೆ ಅಂಥ ಹಾನಿಯನ್ನು ತಾನು ತುಂಬಿಕೊಡ್ತೀನಿ ಅಂತೇಳಿ ಒಂದು ಅಗ್ರಿಮೆಂಟನ್ನು ಮಾಡ್ಕೊಂಡಿರುತ್ತೆ, ಅದಿರ್ತದೆ. ಮೆರಿನ್ ಇನ್ಶೂರೆನ್ಸ್ ಅಂತ ಎರಡನೇದಾಗಿ. ಸೊ ಇದು ಒಂದು ಅಗ್ರಿಮೆಂಟ್ ಅಕಾರ್ಡಿಂಗ್ ಟು ವಿಚ್ ದ ಇನ್ಶೂರೆನ್ಸ್ ಕಂಪನಿ ಅಗ್ರೀಸ್ ಟು ಇಂಡೆಮ್ನಿಫೈ ದ ಓನರ್ ಆಫ್ ದಿ ಶಿಪ್. ಇಲ್ಲಿ ಶಿಪ್ಪಿನ ಓನರ್ ಅಥವಾ ಕಾರ್ಗೋದ ಓನರ್ ಅಥವಾ ಅಗೇನೆಸ್ಟ್ ದ ರಿಸ್ಕ್ಸ್ ವಿಚ್ ಆರ್ ಐಡೆಂಟಿಕಲ್ ಟು ದ ಬಿಸ್ನೆಸ್. ಅಂದರೆ ಈ ಬಿಸ್ನೆಸ್ಸಿಗೆ ಇನ್ಸಿಡೆಂಟಲ್ ಆಗಿರ್ತಕ್ಕಂಥ ಕೆಲವೊಂದು ರಿಸ್ಕ್ಗಳ ವಿರುದ್ಧ ಇನ್ಶೂರೆನ್ಸ್ ಕಂಪನಿಯವರು ಆ ಓನರ್ ಆಫ್ ದಿ ಶಿಪ್ಗೆ ಅಥವಾ ಕಾರ್ಗೋ ಅಂದರೆ ಸರಕಿನ ಓನರ್ಗೆ ಒಂದು ಇದು ಮಾಡ್ತದೆ, ಏನು ಭರವಸೆಯನ್ನು ಕೊಡುತ್ತೆ. ಸಚ್ ಆಸ್ ದ ಸಿಂಕಿಂಗ್ ಆರ್ ಬರ್ನಿಂಗ್ ಆಫ್ ದ ಶಿಪ್ ಆರ್ ಇಟ್ಸ್ ಕಂಟೆಂಟ್ಸ್ ಸ್ಟ್ರ್ಯಾಂಡಿಂಗ್ ಆರ್ ಕಲೂಷನ್ ಆಫ್ ದ ಶಿಪ್, ಜೆಟಿಸನ್ ಬ್ಯಾರಟ್ರಿ ಎಟ್ಸೆಟ್ರಾ. ಅಂದರೆ ಹಡಗು ನಾಶ ಆದರೆ, ಏನಾದರೂ ಹಡಗು ಮುಳುಗಿ ಹೋದರೆ ಅಥವಾ ಹಡಗು ಸುಟ್ಟು ಹೋದರೆ
ಆಮೇಲೆ ಅದರಲ್ಲಿ ಇರ್ತಕ್ಕಂತಹ ವಸ್ತುಗಳನ್ನು ಹೊರಗೆ ಎಸಿಬೇಕಾದಂಥ ಸಂದರ್ಭ ಬಂದರೆ, ಸೊ ಈ ಸಂದರ್ಭದಲ್ಲಿ ಆಗ್ತಕ್ಕಂಥ ಹಾನಿಗಳನ್ನು ತುಂಬಿಕೊಡೋದಾಗಿ ಸಾಮಾನ್ಯವಾಗಿ ಮೇರಿನ್ ಇನ್ಶೂರೆನ್ಸಲ್ಲಿ ಕಾಂಟ್ಯಾಕ್ಟ್ ಮಾಡ್ಕೊಂಡಿರುತ್ತೆ. ಮೂರನೇದಾಗಿ ಮಿಸಲೇನಿಯಸ್ ಇನ್ಶೂರೆನ್ಸ್ ಅಂತ. ಇಟ್ ಈಸ್ ಆ್ಯನ್ ಇನ್ಶೂರೆನ್ಸ್ ವಿಚ್ ಕವರ್ಸ್ ಮೋಟಾರ್ ವೆಹಿಕಲ್ ಇನ್ಶೂರೆನ್ಸ್, ಬರ್ಗ್ಲರಿ ಇನ್ಶೂರೆನ್ಸ್, ಕ್ರಾಪ್ ಇನ್ಶೂರೆನ್ಸ್, ಫಿಡೆಲಿಟಿ ಇನ್ಶೂರೆನ್ಸ್, ಪರ್ಸನಲ್ ಆಕ್ಸಿಡೆಂಟ್ ಇನ್ಶೂರೆನ್ಸ್, ವರ್ಕ್ಮನ್ಸ್ ಕಾಂಪನ್ಸೇಷನ್ ಇನ್ಶೂರೆನ್ಸ್ ಆ್ಯಂಡ್ ವೇರಿಯಸ್ ಸಚ್ ಅದರ್ ಇನ್ಶೂರೆನ್ಸ್ ಬಿಸ್ನೆಸಸ್. ಇದರಲ್ಲಿ ಇದೊಂದು ಮಿಸಲೇನಿಯಸ್ ಅಂತಂದರೆ ಇತರೆ ವಿಮೆ ಅಂತೇಳಿ. ಸೊ ಇದರಲ್ಲಿ ಸಾಮಾನ್ಯವಾಗಿ ಲೈಫ್ ಒಂದನ್ನು ಹೊರತುಪಡಿಸಿ ಆಮೇಲೆ ಮೆರಿನ್ ಮತ್ತು ಫೈರ್ ಇನ್ಶೂರೆನ್ಸ್ ಹೊರತುಪಡಿಸಿ ಉಳಿದಿರ್ತಕ್ಕಂಥ ಸಾಮಾನ್ಯ ಎಲ್ಲ ರೀತಿಯ ಇನ್ಶೂರೆನ್ಸ್ಗಳನ್ನು ಕೂಡ ಇದರಲ್ಲಿ ಕವರ್ ಮಾಡಲಾಗತ್ತೆ ಅಂತ. ನೆಕ್ಸ್ಟ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಆಫ್ ಇನ್ಶೂರೆನ್ಸ್ ಕಂಪನೀಸ್ ಅಂತ, ಅಂದರೆ ಜನರಲ್ ಇನ್ಶೂರೆನ್ಸ್ ಕಂಪನಿಗಳ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಅಂತ. The financial statements of general insurance companies consists of revenue account, P&L account and balance sheet in addition to the necessary schedules which form part of the financial statements. ಅಂದರೆ ರೆವಿನ್ಯೂ ಅಕೌಂಟ್, P&L ಅಕೌಂಟ್ ಮತ್ತು ಬ್ಯಾಲೆನ್ಸ್ ಶೀಟ್, ಅದರ ಜೊತೆಗೆ ಶೆಡ್ಯೂಲ್ಸ್ಗಳು, ಇವು ಫೈನಲ್ ಅಕೌಂಟ್ಸ್ ಅಂತೇಳಿ ಕನ್ಸಿಡರ್ ಆಗ್ತದೆ. ದೀಸ್ ಸ್ಟೇಟ್ಮೆಂಟ್ಸ್ ಶುಡ್ ಬಿ ಪ್ರಿಪೇರ್ಡ್ ಇನ್ ದ ಪ್ರಿಸ್ಕ್ರೈಬ್ಡ್ ಫಾರ್ಮ್ಸ್. ಅವುಗಳನ್ನು ಕೂಡ ಒಂದು ನಿರ್ದಿಷ್ಟ ಮಾದರಿಯಲ್ಲಿ ನಾವು ರಚನೆ ಮಾಡಬೇಕಾಗುತ್ತೆ. ಅದರಲ್ಲಿ ರೆವಿನ್ಯೂ ಅಕೌಂಟ್ ಅಂತ. So, if a company is carrying on fire, marine and miscellaneous insurance, there will be a separate fire fund, marine fund and other funds as the case may be. ಅಂದರೆ ಸಪ್ರೇಟಾಗಿ ಒಂದೊಂದು ಫಂಡ್ಸ್ಗಳನ್ನು ಇದನ್ನು ಕ್ರಿಯೇಟ್ ಮಾಡಬೇಕಾಗ್ತದೆ. ಸೊ ದೀಸ್ ಫಂಡ್ಸ್ ಆರ್ ಕಾಲ್ಡ್ ರಿಸರ್ವ್ ಫಾರ್ ಅನ್ಎಕ್ಸ್ಪೈರ್ಡ್ ರಿಸ್ಕ್ಸ್. ಇವೇ ಸಾಮಾನ್ಯವಾಗಿ ರಿಸರ್ವ್ ಫಾರ್ ಅನ್ಎಕ್ಸ್ಪೈರ್ಡ್ ರಿಸ್ಕ್ ಅಂತೇಳಿ ನಾವು ಕರಿತೀವಿ. ಈ ಸಪ್ರೇಟ್ ರೆವಿನ್ಯೂ ಅಕೌಂಟ್ ಈಸ್ ಪ್ರಿಪೇರ್ಡ್ ಫಾರ್ ಈಚ್ ಟೈಪ್ ಆಫ್ ಜನರಲ್ ಇನ್ಶೂರೆನ್ಸ್ ಬಿಸ್ನೆಸ್. ಸಪ್ರೇಟ್ ಅಂದರೆ ಪ್ರತಿಯೊಂದು ಬಿಸ್ನೆಸ್ಗೂ ಒಂದೊಂದು ಸಪ್ರೇಟ್ ಆಗಿರ್ತಕ್ಕಂಥ ರೆವಿನ್ಯೂ ಅಕೌಂಟನ್ನು ಪ್ರಿಪೇರ್ ಮಾಡ್ತಾರೆ ಫ್ರಮ್ ದ ರೆಸ್ಪೆಕ್ಟಿವ್ ಅಕೌಂಟ್ಸ್ which are also maintained separately for this purpose by the insurance company. ಅಂದರೆ ಈ ಥರ ಒಂದು ಸಪ್ರೇಟಾಗಿ ಅಕೌಂಟ್ಸ್ಗಳನ್ನು ಹಾಕ್ತಾರೆ ಅಂತ. ದೆನ್ P&L ಅಕೌಂಟ್ ಅಂತ. ದ ಇನ್ಕಮ್ಸ್ ಆ್ಯಂಡ್ ಎಕ್ಸ್ಪೆನ್ಸಸ್ ಅದರ್ ದ್ಯಾನ್ ದೋಸ್ ವಿಚ್ ಆರ್ ಟೇಕನ್ ಟು ರೆವಿನ್ಯೂ ಅಕೌಂಟ್, ದೇ ಆರ್ ಟೇಕನ್ ಟು ದಿಸ್ ಅಕೌಂಟ್ ಇನ್ಕ್ಲೂಡಿಂಗ್ ಪ್ರಾವಿಷನ್ ಫಾರ್ ಇನ್ಕಮ್ ಟ್ಯಾಕ್ಸ್ ಎಟ್ಸೆಟ್ರಾ. ಸೊ ಇಲ್ಲಿ ಅಂದರೆ ರೆವಿನ್ಯೂ ಅಕೌಂಟ್ದಲ್ಲಿ ತೋರಿಸ್ತಕ್ಕಂಥ ಐಟಮ್ಸ್ಗಳನ್ನು ಹೊರತುಪಡಿಸಿ ಉಳಿದಿರ್ತಕ್ಕಂಥ ಐಟಮ್ಸ್ಗಳನ್ನು ತೊಗೊಳೋದಕ್ಕೆ, ಫಾರ್ ಎಕ್ಸಾಂಪಲ್ ಇನ್ಕಮ್ ಟ್ಯಾಕ್ಸು ಇವುಗಳನ್ನು ತೋರಿಸೋದಕ್ಕೆ ನಾವು P&L ಅಕೌಂಟನ್ನು ಮಾಡ್ತೀವಿ. ದೇರ್ಫೋರ್ ದಿಸ್ ಅಕೌಂಟ್ ಶೋಸ್ ದ ಓವರಾಲ್ ಪ್ರಾಫಿಟ್ಸ್ ಆಫ್ ದಿ ಕಂಪನಿ. ಇದು ಕಂಪನಿಯ ಓವರಾಲ್ ಪ್ರಾಫಿಟನ್ನು ತೋರಿಸುತ್ತೆ. ದ ಅಪ್ರಾಪ್ರಿಯೇಷನ್ ಆಫ್ ಪ್ರಾಫಿಟ್ ಟು ದ ಶೇರ್ ಹೋಲ್ಡರ್ಸ್ ಆಫ್ ದ ಕಂಪನಿ ಆ್ಯಂಡ್ ಅದರ್ ಟ್ರಾನ್ಸ್ಫರ್ಸ್ ಇಫ್ ಎನಿ ಟು ಎನಿ ಅದರ್ ಫಂಡ್ ಆರ್ ಶೋನ್ ಇನ್ ದಿಸ್ ಅಕೌಂಟ್ ಓನ್ಲಿ. ಅಂದರೆ ಬಂದಂತಹ ಲಾಭವನ್ನು ಹೇಗೆ ಹಂಚಿಕೆ ಮಾಡಲಾಗಿದೆ ಅಂತ, ಅಂದರೆ ಶೇರ್ ಹೋಲ್ಡರ್ಸ್ಗಳಿಗೆ ಹೇಗೆ ಹಂಚಿದಿರಿ, ಬೇರೆ ಬೇರೆ ರಿಸರ್ವ್ಸ್ಗಳಿಗೆ ಯಾವ ಥರ ಟ್ರಾನ್ಸ್ಫರ್ ಮಾಡಿದ್ವಿ, ಅದನ್ನೆಲ್ಲದನ್ನು ಸಾಮಾನ್ಯವಾಗಿ ಇಲ್ಲೇ ತೋರಿಸಲಾಗತ್ತೆ. ಫೈನಲಿ ದ ಬ್ಯಾಲೆನ್ಸ್ ಆಫ್ ದಿಸ್ ಪ್ರಾಫಿಟ್ ಬ್ಯಾಲೆನ್ಸ್ ಆಫ್ ಪ್ರಾಫಿಟ್ ಈಸ್ ಕ್ಯಾರಿಡ್ ಫಾರ್ವರ್ಡ್ ಟು ದ ಬ್ಯಾಲೆನ್ಸ್ ಶೀಟ್. ಇದರಲ್ಲಿ ಬರ್ತಕ್ಕಂಥ ಬ್ಯಾಲೆನ್ಸ್ ಆಫ್ ಪ್ರಾಫಿಟನ್ನು ಬ್ಯಾಲೆನ್ಸ್ ಶೀಟಿಗೆ ಟ್ರಾನ್ಸ್ಫರ್ ಮಾಡ್ತಾರೆ. ಮೂರನೇದಾಗಿ ಬ್ಯಾಲೆನ್ಸ್ ಶೀಟ್ ಅಂತ. ದ ಬ್ಯಾಲೆನ್ಸ್ ಶೀಟ್ ಪ್ರಿಪೇರ್ಡ್ ಬೈ ದ ಕಂಪನಿ ಶೋಸ್ ಇಟ್ಸ್ ಫೈನಾನ್ಷಿಯಲ್ ಪೊಸಿಷನ್ ಆ್ಯಸ್ ಆನ್ ಎ ಪರ್ಟಿಕ್ಯುಲರ್ ಡೇಟ್. ಅಂದರೆ ಜನರಲ್ ಇನ್ಶೂರೆನ್ಸ್ ಕಂಪನಿ ಕ್ರಿಯೇಟ್ ಮಾಡ್ತಕ್ಕಂಥ ಒಂದು ಬ್ಯಾಲೆನ್ಸ್ ಶೀಟ್ ಏನಿದೆಯಲ್ಲ, ಅದು ಒಂದು ನಿರ್ದಿಷ್ಟ ದಿನಾಂಕದಂದು ಕಂಪನಿಯ ಫೈನಾನ್ಷಿಯಲ್ ಪೊಸಿಷನನ್ನು ನಮಗೆ ತೋರಿಸ್ಕೊಡುತ್ತೆ. If the company carries on life insurance and other general insurance businesses, a separate balance sheet should be prepared for life insurance business and a combined balance sheet for the businesses including that of life insurance business. ಒಂದು ವೇಳೆ ಒಂದು ಇನ್ಶೂರೆನ್ಸ್ ಕಂಪನಿ ಲೈಫ್ ಇನ್ಶೂರೆನ್ಸು ಮತ್ತು ಇತರ ಇನ್ಶೂರೆನ್ಸನ್ನು ಮಾಡಿಸ್ತಾ ಇತ್ತು ಅಂತಂದರೆ, ಅಂಥ ಸಂದರ್ಭದಲ್ಲಿ ಲೈಫ್ ಇನ್ಶೂರೆನ್ಸಿಗೆ ಒಂದು ಸಪರೇಟ್ ಆಗಿರ್ತಕ್ಕಂಥ ಬ್ಯಾಲೆನ್ಸ್ ಶೀಟು ಮತ್ತು ಲೈಫ್ ಇನ್ಶೂರೆನ್ಸನ್ನು ಒಳಗೊಂಡಿರ್ತಕ್ಕಂಥ ಇತರ ಇನ್ಶೂರೆನ್ಸಿಗೆ ಒಂದು ಕಂಬೈನ್ಡ್ ಆಗಿರ್ತಕ್ಕಂಥ ಬ್ಯಾಲೆನ್ಸ್ ಶೀಟನ್ನು ಇವರು ಪ್ರಿಪೇರ್ ಮಾಡಬೇಕಾಗತ್ತೆ. ಸೊ ಆ್ಯಸ್ ರಿಕ್ವೈರ್ಡ್ ಬೈ ದ ಇನ್ಶೂರೆನ್ಸ್ ರೆಗ್ಯುಲೇಟರಿ ಆ್ಯಂಡ್ ಡೆವಲಪ್ಮೆಂಟ್ ಅಥಾರಿಟಿ ರೆಗ್ಯುಲೇಷನ್ಸ್ 2002, ಅಂದರೆ IRDA 2002, ಇದರ ಪ್ರಕಾರ ದ ಇನ್ಶೂರೆನ್ಸ್ ಕಂಪನೀಸ್ ಶುಡ್ ಪ್ರಿಪೇರ್ ದರ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್, ನೇಮ್ಲಿ ರೆವಿನ್ಯೂ ಅಕೌಂಟ್, P&L ಅಕೌಂಟ್ ಆ್ಯಂಡ್ ಬ್ಯಾಲೆನ್ಸ್ ಶೀಟ್ ಇನ್ ದ ಪ್ರಿಸ್ಕ್ರೈಬ್ಡ್ ಫಾರಮ್ ಅಲಾಂಗ್ ವಿತ್ ದ ನೆಸರಿ ಶೆಡ್ಯೂಲ್ಸ್. ಈ ಇನ್ಶೂರೆನ್ಸ್ ಕಂಪನಿಗಳೆಲ್ಲ ಏನು ಮಾಡಬೇಕಾಗ್ತದೆ, ಒಂದು ರೆವಿನ್ಯೂ ಅಕೌಂಟ್, P&L ಅಕೌಂಟ್, ಬ್ಯಾಲೆನ್ಸ್ ಶೀಟು ಮತ್ತು ಶೆಡ್ಯೂಲ್ಸ್ಗಳನ್ನು ಪ್ರಿಪೇರ್ ಮಾಡಬೇಕು. ಅಕಾರ್ಡಿಂಗ್ಲಿ the insurance companies which are carrying on general insurance business, they should comply with the requirements of part 5 of schedule B of the regulations in the prescribed forms thereunder or as near thereto as the circumstance permit. ಅಂದರೆ ಈ ಜನರಲ್ ಇನ್ಶೂರೆನ್ಸನ್ನು ಕ್ಯಾರಿ ಮಾಡ್ತಾ ಇರ್ತಕ್ಕಂಥ ಬಿಸ್ನೆಸ್ಗಳು ಈ ಏನು ಅಂದರೆ IRDA 2002 ರೆಗ್ಯುಲೇಷನ್ಸ್ಗಳೇನಿದ್ದಾವೆ ಅದರ ಶೆಡ್ಯೂಲ್ 5 ಪಾರ್ಟ್ ಅಂದರೆ ಪಾರ್ಟ್ ಬಿ, ಶೆಡ್ಯೂಲ್ ಬಿ ದ ಪಾರ್ಟ್ 5 ಇದರ ಪ್ರಕಾರ ಏನು ಅಂತಂದರೆ ಲೆಕ್ಕಗಳನ್ನು ಪ್ರಿಪೇರ್ ಮಾಡಬೇಕು ಮತ್ತು ಅಕೌಂಟ್ಸ್ಗಳನ್ನು ಪ್ರಿಪೇರ್ ಮಾಡಬೇಕು ಮತ್ತು ಅಥವಾ ಅದಕ್ಕೆ ಅಂದರೆ ಸರ್ಕಮ್ಸ್ಟೆನ್ಸ್ ಯಾವ ರೀತಿ ಹೇಳ್ತದೋ ಸೊ ಅದಕ್ಕೆ ನಿಯರ್ ಆಗಿ ಆ ಒಂದು ಲೆಕ್ಕ ಪುಸ್ತಕಗಳನ್ನು ಪ್ರಿಪೇರ್ ಮಾಡಬೇಕಾಗ್ತದೆ ಅಂತ. ಸೊ ಇಲ್ಲಿ ಫಾರಮ್ ಬಿ RA ಅಂತ ಬರ್ತದೆ. ಇದು ಫಾರಮ್ ಎ ಲೈಫ್ ಇನ್ಶೂರೆನ್ಸ್ ಕಂಪನಿ ಇದಾದರೆ ಫಾರಮ್ ಬಿ ಜನರಲ್ ಇನ್ಶೂರೆನ್ಸ್.
ಫಾರಮ್ ಬಿ ಆರ್ ಎ ಅಂತಂದರೆ ರೆವಿನ್ಯೂ ಅಕೌಂಟ್ ಅಂತ, ಇದು ಪಾಲಿಸಿ ಹೋಲ್ಡರ್ಸ್ ಅಕೌಂಟ್ ಅಂತಲೂ ಕೂಡ ಕರಿತೀವಿ. ಫಾರಮ್ ಬಿ ಪಿ ಎಲ್ ಅಂತಂದರೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟು, ಇದಕ್ಕೆ ಶೇರ್ ಹೋಲ್ಡರ್ಸ್ ಅಕೌಂಟ್ ಅಂತಲೂ ಕೂಡ ಕರಿತೀವಿ. ಫಾರಮ್ ಬಿ ಬಿ ಎಸ್ ಅಂತ ಕರಿತೀವಿ, ಇದಕ್ಕೆ ಬ್ಯಾಲೆನ್ಸ್ ಶೀಟ್ ಅಂತ ಕರಿತೀವಿ. ಕೆಳಗಿನ ರೀತಿಯಲ್ಲಿ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ಗಳು ಮತ್ತು ಶೆಡ್ಯೂಲ್ಸ್ಗಳು ಈ ರೀತಿ ಇದ್ದಾವೆ. ಇವುಗಳನ್ನು ನೀವೆಲ್ಲ ಸಾಮಾನ್ಯವಾಗಿ ಎಲ್ಲ ಲೈಫ್ ಇನ್ಶೂರೆನ್ಸಿಗೆ ಸಂಬಂಧಪಟ್ಟಂತೆ ಅದೇ ರೀತಿಯಾಗಿ ಇಲ್ಲೂ ಕೂಡ ಇದೆ, ಸೇಮ್ ಬರ್ತದೆ. ಸೊ ಇಲ್ಲೂ ಕೂಡ ಶೆಡ್ಯೂಲ್ಸ್ ಒಂದು 15 ಶೆಡ್ಯೂಲ್ಸ್ಗಳು ಇದ್ದಾವೆ. ಸೊ ಅವುಗಳನ್ನು ನೀವು ಬೈ ಹಾರ್ಟ್ ಮಾಡ್ಕೋಬೇಕಾಗ್ತದೆ. ಆಮೇಲೆ ಅದಕ್ಕೆ ತಕ್ಕಂತೆ ಏನು ಅಂತಂದರೆ ಶೆಡ್ಯೂಲ್ಸ್ಗಳು ಕೂಡ ಇದ್ದಾವೆ. ಇಲ್ಲಿ ಒಂದು ಡಿಫ್ರೆನ್ಸ್ ಏನು ಅಂತಂದರೆ ಇಲ್ಲಿ ಪ್ರೀಮಿಯಂ ಅರ್ನ್ಡ್ ಅಂತ ಬರುತ್ತೆ ಶೆಡ್ಯೂಲ್ ನಂಬರ್ 1, ಶೆಡ್ಯೂಲ್ ನಂಬರ್ 2 ಕ್ಲೈಮ್ಸ್ ಇನ್ಕರ್ಡ್ ಅಂತ ಬರುತ್ತೆ, ಶೆಡ್ಯೂಲ್ ನಂಬರ್ 3 ಕಮಿಷನ್, ಶೆಡ್ಯೂಲ್ ನಂಬರ್ 4 ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಅಂತ. ಸೊ ಈ ಥರ ನೀವು ಇವುಗಳನ್ನು ನೋಡ್ಕೊಂಡ್ಬಿಟ್ಟು ನೀವು ಬೈ ಹಾರ್ಟ್ ಮಾಡಿಕೊಂಡು ಇದು ಮಾಡಬೇಕು. ನೆಕ್ಸ್ಟ್ ಮುಂದಿನ ತರಗತಿಗಳಲ್ಲಿ, ಮುಂದಿನ ಕ್ಲಾಸ್ಗಳಲ್ಲಿ ಯಾವ ಥರ ನೀವು ಶೆಡ್ಯೂಲ್ಸ್ಗಳಲ್ಲಿ ಎಂಟ್ರಿ ಮಾಡಬೇಕು ಮತ್ತು ಹೇಗೆ ಅದನ್ನ ಟೋಟಲ್ ಮಾಡಬೇಕು ಅನ್ನೋದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಥ್ಯಾಂಕ್ ಯು.